ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗನ್ನು ಶುರು ಮಾಡ್ತಿರೋದು ನಮ್ಮ ಅರ್ಜುನನ ಜೊತೆ. ಸೊ ಎಲ್ಲಿದ್ದೇನಪ್ಪ ಅಂತ ಹೇಳಿದರೆ ಬಾಳಿಗೆ ಹತ್ರ ಬೆಳ್ತಂಗಡಿ ಹತ್ರ ಇದ್ದೇನೆ. ಸೊ ಅಲ್ಲಿ ಒಂದು ಅಕ್ಕಿ ಇಟ್ಟಿದ್ರು ಶಾಫಿ ಅವರು, ಅದಕ್ಕೋಸ್ಕರ ಅದನ್ನು ತೆಕ್ಕೊಂಡು ಹೋಗುವಂತ. ಗಾಡಿಯೆಲ್ಲ ಲೋಡ್ ಆಗಿದೆ ನೋಡ್ಬೋದು. ಲೋಡೆಲ್ಲ ಮಾಡಿಸಿ ಬಂದೆ. ಸ್ವಲ್ಪ ಬೇಗ ಹೊರಟಿದ್ದೇನೆ, 11:30 ಆಗಿದೆ. ಯಾಕಂತ ಹೇಳಿದರೆ 12 ಗಂಟೆ ನಂತರ ಹೊರಟ್ರೆ ಒಂದಲ್ಲ ಒಂದು ಅಪಶಕುನ ತಪ್ಪಿದ್ದಲ್ಲ, ಅದಕ್ಕೋಸ್ಕರ ಆದಷ್ಟು ಬೇಗ ಹೊರಡುವಂತ. ನಮ್ಮ ಜೊತೆ ಇವತ್ತು ಬರ್ತಾ ಇರೋದು ಅಭಿಷೇಕ್. ಅವ ಒಂದು ಗೋಣಿ ಅಕ್ಕಿ ತರ್ತಾನೆ. ಅಕ್ಕಿ ಹಾಕಿದ್ಮೇಲೆ ಇಲ್ಲಿಂದ ನಮ್ಮ ಪಯಣ ಶುರು ಮಾಡುವ. ಟೈಮ್ ವೇಸ್ಟ್ ಮಾಡಲಿಕ್ಕೆ ಇಲ್ಲ, ಇನ್ನು ಟೈಮ್ ವೇಸ್ಟ್ ಮಾಡೋದಿಲ್ಲ ಬ್ಲಾಗಲ್ಲಿ. ಸುಮ್ಮನೆ ಎಂತೆಲ್ಲ ಮಾತಾಡೋದು, ನನಗೆ ಬೋರ್ ಆಗ್ತದೆ ಎಂತ ಮಾತಾಡೋದು ಮಾರೆ ನಾನು. ಸೊ ನಮ್ಮ ಪಯಣ ಶುರು ಮಾಡುವ, ಲೆಟ್ಸ್ ಗೋ. ಅವನ ಅಜ್ಜಿ ಸಂತೆಕಟ್ಟೆ ಅಂದ್ರೇ ನನಗೆ ಅಲರ್ಜಿ. ಇವತ್ತೇನೋ ಬ್ಲಾಕ್ ಇಲ್ಲ, ಇಲ್ಲಿ ಫುಲ್ ಬ್ಲಾಕ್ ಇರ್ತದೆ ಅಲ್ಲಿ. ಮತ್ತು ಅಲ್ಲಿ ಕೂಡ ರೋಡ್ ರಿಪೇರಿ ಆಗ್ತುಂಟು. ನಮ್ಮ ಉಜಿರೆಯಲ್ಲಿ ಯಾವ ಥರ ಒಂದು ರಸ್ತೆ ಬಿಟ್ಟಿದ್ರು ಅದೇ ಥರ ಇಲ್ಲಿ ಸಹ ಬಿಟ್ಟಿದ್ದಾರೆ. ಬೆಳಿಗ್ಗೆ ಬರುವಾಗ ಫುಲ್ ರಶ್ ಇತ್ತು. ಇವತ್ತೇನೋ ನಾವು ಲೈನಿಗೆ ಹೊರಡುವಾಗ ರಶ್ ಇಲ್ಲ, ಬ್ಲಾಕ್ ಆಗಲಿಲ್ಲ. ಮತ್ತು ಎಂತಂತ ಗೊತ್ತಿಲ್ಲ. ಇನ್ನು ಮಧ್ಯಾಹ್ನ ಆಗುವಾಗ ಬ್ಲಾಕ್ ಆಗ್ತದೆ, ಎಲ್ಲರೂ ಊಟಕ್ಕೆ ಬರೋರು ಇರ್ತಾರೆ. ಮತ್ತು ಸಂಜೆ ಹೊತ್ತಲ್ಲಿ ಎಲ್ಲ ಫುಲ್ ಬ್ಲಾಕ್ ಆಗ್ತದೆ. ಆ ಕಡೆಯಿಂದ ರೋಡ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಇಲ್ಲಿಂದ ಸಿಂಗಲ್ ವೇ ಬಿಟ್ಟಿದ್ದಾರೆ. ಆ ಕಡೆಯಿಂದ ಈ ಕಡೆಯಿಂದ ಗಾಡಿ ಮುಖಾಮುಖಿ ಆಗುವಾಗ ಸ್ವಲ್ಪ ಬ್ಲಾಕ್ ಆಗ್ತದೆ. ಇಲ್ಲಿ ಮೈನು ಬ್ಲಾಕ್ ಆಗಲಿಕ್ಕೆ ಕಾರಣ ಈ ಬಸ್ಸಿನವರು. ಎಂತಂತ ಹೇಳಿದರೆ ಅವರು ಸಹ ಹೋಗೋದಿಲ್ಲ, ಹೋಗುವವರನ್ನು ಸಹ ಬಿಡೋದಿಲ್ಲ. ಎಷ್ಟು ಮೆಲ್ಲ ಹೋಗುದಂತ ಹೇಳಿದರೆ ಅವರಿಗೆ ಒಂದು ಪರಿಜ್ಞಾನ ಇಲ್ಲ. ಇಲ್ಲಿ ನಾನು ಮೆಲ್ಲ ಹೋದರೆ ಇಲ್ಲಿ ಹಿಂದೆ ಗಾಡಿ ಇರ್ತದೆ, ಅವರಿಗೆ ತೊಂದರೆ ಆಗ್ತದೆ ಅಂತ ಎಂಥದಿಲ್ಲ. ಈ ವರುಣ್ ಬಸ್ ಅವರಿಗೆ ಸ್ವಲ್ಪ ಜಾಸ್ತಿ, ಅದು ಮೆಲ್ಲ ಬರುವುದು. ಮತ್ತು ಹೈವೇ ಸಿಕ್ಕಿದ ಮೇಲೆ ಭಯಂಕರ ಓವರ್ಟೇಕ್ ಹೊಡಿಲಿಕ್ಕೆ ಸಹ ಬಿಡೋದಿಲ್ಲ, ಅವರು ಸಹ ಹೋಗೋದಿಲ್ಲ ಅಂತ. ಈ ಥರ ಸಿಂಗಲ್ ರೋಡ್ ಇದ್ದರೆ ಇದೊಂದು ಉಪದ್ರ. ಅವರು ಸಹ ಹೋಗೋದಿಲ್ಲ, ಹೋಗುವವರನ್ನು ಸಹ ಬಿಡೋದಿಲ್ಲ, ಮೆಲ್ಲ ಹೋಗೋದು ಮಾರೆ. ಇದು ಈಗ ಅಂತಲ್ಲ, ನಾನು ಯಾವತ್ತಿಂದ ಈ ಉಜಿರೆಗೆ ಈ ಕೆಲಸಕ್ಕೆ ಯಾವಾಗ ಬಂದೆ ಅವತ್ತಿಂದ ನೋಡ್ತಾ ಇದ್ದೇನೆ. ಬೆಳ್ತಂಗಡಿಯಿಂದ ಬಿಟ್ಟವರು ಸಂತೆಕಟ್ಟೆ ತನಕ ಬರೋದೇ ಇಲ್ಲ. ಅಲ್ಲಿ ನೋಡಿ, ಎದುರುಗಡೆ ಒಂದೇ ಒಂದು ಗಾಡಿ ಇಲ್ಲ. ಸೊ ಈಗ ಬ್ಲಾಕ್ ಆಗಲಿಕ್ಕೆ ಕಾರಣ ಈ ಬಸ್ಸಿನವರು. ಚರ್ಚ್ ಕ್ರಾಸ್ ಹತ್ರ ರೀಚ್ ಆದ್ವಿ. ಈಗ ಚರ್ಚ್ ಕ್ರಾಸಿಂದ ರೈಟ್ ತಗೊಳ್ಳುವ ಸಂದರ್ಭ. ಇಲ್ಲಿಂದ ಸೀದಾ ರೈಟ್ ತಗೊಂಡು ನಮ್ಮ ಪಯಣ ಸವಣಾಲು ಶಿರ್ಲಾಲ್ ಕಡೆಗೆ ನಮ್ಮ ಪಯಣ ಬೆಳೆಸುವ. ಈಗ ಒಂದು 2-3 ಅಂಗಡಿ ಇರೋದು ಇಲ್ಲಿ. ಈ 3 ಅಂಗಡಿಗೋಸ್ಕರ ಸುತ್ತಾಡಿಕೊಂಡು ಹೋಗಬೇಕು. ಇದು ಮತ್ತೆ ಈ ಕಡೆಯಿಂದ ಹೋಗಿ ಕೆದ್ದು ಆಗಿ ಮತ್ತೆ ಗುರುವಾಯನ ಕೆರೆಗೆ ಬಂದು ಮತ್ತೆ ಲೈನ್ ಮಾಡಬೇಕಷ್ಟೇ. ಸೊ ಬನ್ನಿ, ಇಲ್ಲಿಂದ ಸಿಂಗಲ್ ರೋಡು, ಆದಷ್ಟು ಬೇಗ ಹೋಗುವ. ಸವಣಾಲು ಕಡೆ ನಮ್ಮ ಪಯಣ ಸಾಗ್ತಾ ಇದೆ. ಇವತ್ತು ಎಂಥದ್ದು ದೊಡ್ಡ ಸ್ಪೀಡಲ್ಲಿ ಅಂತ ಹೋಗ್ತಾ ಇಲ್ಲ ಈ ಗಾಡಿ ಹಿಡ್ಕೊಂಡು. ಯಾಕಂತ ಹೇಳಿದರೆ ಒಂದನೇದು ರೋಡ್ ಸರಿ ಇಲ್ಲ ಅಂತ ಹೇಳಿದರೆ ರೋಡ್ ಒಳ್ಳೆದುಂಟು, ಮತ್ತು ಅಪ್ಪು ಬೇರೆ, ಅದರಲ್ಲಿ ರೋಡ್ ಭಯಂಕರ ಟರ್ನಿಂಗ್. ಸೊ ಹಾಗಾಗಿ ಇನ್ನೊಂದು ವಿಷಯ ಅಂತ ಹೇಳಿದರೆ, ನಾನು ನಿನ್ನೆ ಹೇಳಿದ ಪ್ರಕಾರ ನಮ್ಮ ಗಾಡಿ ಕೂಡ ಸರಿ ಇಲ್ಲ. ಸ್ವಲ್ಪ ಹಿಂದ್ಗಡೆ ಟೈರ್ ಕಡೆಯಿಂದ ಒಂದು ಸೌಂಡ್ ಬರ್ತಾ ಉಂಟು. ಅದನ್ನು ಸರಿ ಮಾಡಿಸುವ ಅಂತ ಹೇಳಿದರೆ ಇವತ್ತು ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಇವತ್ತು ಲೈನಿಗೆ ಹೋಗಬೇಕು. ನಿನ್ನೆ ಮೆಕ್ಯಾನಿಕ್ ಇರಲಿಲ್ಲ, ಎಂತ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಇನ್ನು ಸೋಮವಾರ ಇಡಬೇಕು. ಸೋಮವಾರ ಇಟ್ಟರೆ ಮತ್ತು ನಮಗೆ 4 ದಿನ ಈ ಗಾಡಿಗೆ ಕೆಲಸ ಇರೋದಿಲ್ಲ, ಈ ಗಾಡಿ ಲೈನಿಗೆ ಹೋಗೋದಿಲ್ಲ. ಸೊ ಹಾಗಾಗಿ ಸೋಮವಾರ ಇಟ್ಟು ಎಲ್ಲ ರೆಡಿ ಮಾಡಿಸುವ ಅಂತ ಅಂದ್ಕೊಂಡಿದ್ದೇವೆ. ನೋಡುವ ಮುಂದೆ ಎಂತ ಆಗ್ತದೆ ಅಂತ. ಇಲ್ಲಿಂದ ಸೀದಾ ಸವಣಾಲಿಗೆ ಹೋಗಿ ಸಿಗುವ. ಕರೆಕ್ಟಾಗಿ ಸವಣಾಲು ಜಂಕ್ಷನ್ಗೆ ರೀಚ್ ಆಗಿ ಆಯಿತು. ಈಗ ಇಲ್ಲಿಂದ ಲೆಫ್ಟ್ ಸೈಡ್ ಹೋದರೆ ಒಂದು ಅಂಗಡಿ ಇತ್ತು, ನೀವು ನೋಡಿರ್ಬೋದು. ಬಟ್ ಇವತ್ತು ಅಲ್ಲಿ ಹೋಗ್ಲಿಕ್ಕಿಲ್ಲ. ಸೊ ಇಲ್ಲಿಂದ ಸೀದಾ ನಾವು ಸ್ಟ್ರೈಟ್ ಹೋಗಬೇಕು. ಸ್ಟ್ರೈಟ್ ಹೋದರೆ ಶಿರ್ಲಾಲ್ಗೆ ಸೇರ್ತದೆ. ಶಿರ್ಲಾಲಲ್ಲಿ ಒಂದು 2-3 ಅಂಗಡಿ ಉಂಟು, ಅಲ್ಲಿ ಇಳಿಸಿ ಮತ್ತೆ ಕೆದ್ದುಗೆ ಹೋಗಬೇಕು. ನಮ್ಮ ಗಾಡಿಯಲ್ಲಿ ಎಂಥ ಸೌಂಡ್ ಬರ್ತಾ ಉಂಟು ಅಂತ ಗೊತ್ತಿಲ್ಲ ಮಾರೆ. ಸ್ವಲ್ಪ ನಮ್ಮ ಗಾಡಿ ಮೂವಿಂಗಲ್ಲಿ ಎಂಥದ ಟಯರ್ ಒರೆಸಿದಾಗೆ ಆಗ್ತದೆ. ಸೊ ಶಿರ್ಲಾಲಲ್ಲಿ ಹೋಗಿ ಒಮ್ಮೆ ಟಯರ್ ಚೆಕ್ ಮಾಡು ಎಂತ ಅಂತ ನೋಡುವ. ನಮಗೆ ಗೊತ್ತಾಗಲಿಲ್ಲದ್ರೆ ಮತ್ತೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಲೈನ್ ಬೇರೆ ದೂರ ಉಂಟು, ಮೂಡುಬಿದಿರೆ ತನಕ ಹೋಗ್ಲಿಕ್ಕೆ ಉಂಟು. ಸೊ ಬೆಳಿಗ್ಗೆ ಇಟ್ಟರೆ ಸಹ ಅವರು ಕೊಡುವಾಗ ಒಂದಿನದ ಕೆಲಸ ಬೇಕು ಈ ಗಾಡಿಗೆ, ಅದಕ್ಕೋಸ್ಕರ ಇವತ್ತು ಕೊಡಲಿಕ್ಕೆ ಹೋಗಲಿಲ್ಲ. ಈಗ ಒಂದೇ ಆಶಯ, ಗಾಡಿ ಎಲ್ಲಿ ಕೂಡ ನಿಲ್ಲದಿದ್ದರೆ ಸಾಕು ಅಂತ. ಇವತ್ತು ಅದು ಅಲ್ಲದೆ ಹಳ್ಳಿಯಲ್ಲಿ ಹೋಗ್ಲಿಕ್ಕೆ ಇರೋದು. ಸೊ ಹಳ್ಳಿಯಲ್ಲಿ ಯಾರು ಸಹ ಇರೋದಿಲ್ಲ ಮೆಕ್ಯಾನಿಕ್ನವರು, ಅದೊಂದು ದೊಡ್ಡ ಕಷ್ಟ ಆಗಿದೆ. ಫೈನಲಿ ಶಿರ್ಲಾಲು ರೀಚ್ ಆಗಿ ಆಯಿತು. ನಮ್ಮ ಗಾಡಿ ಅಲ್ಲಿ ನೋಡಿ, ಅಲ್ಲಿ ಸೈಡ್ಗೆ ಹಾಕಿದ್ದೇನೆ. ಅಲ್ಲಿ 2 ಅಂಗಡಿ ಇತ್ತು. ಒಂದು ಅಂಗಡಿ ನಾನು ಹಾಕಿದೆ, ಇನ್ನೊಂದು ಅಂಗಡಿ ಹುಡುಗನನ್ನು ಕಳಿಸಿದೆ. ಅಲ್ಲಿಂದ ಸೀದಾ ಬಂದು ಇಲ್ಲೊಂದು ಅಂಗಡಿ ಇತ್ತು, ಇಲ್ಲಿಗೆ ಸೈಟಮ್ ಹಾಕಿ ಆಯಿತು. ಇಲ್ಲಿಂದ ಸಹ ಬಿಲ್ ತಗೊಂಡಾಯಿತು, ಎಲ್ಲ ಆಯಿತು. ನಮ್ಮ ಹುಡುಗ ಅಲ್ಲಿ ಹೋಟೆಲಿಗೆ ಹೋಗಿದ್ದಾನೆ, ಅಲ್ಲಿಂದ ಅಮೌಂಟ್ ತರ್ತಾನೆ. 2 ದಿಕ್ಕಿಂದ ಅಮೌಂಟ್ ತಗೊಂಡಾಯಿತು.
ಸೊ ಆಗದಿಂದ ಹುಡುಕ್ತಾ ಇರೋದು ಗಾಡೀಲಿ ಎಂಥ ಪ್ರಾಬ್ಲಮ್ ಉಂಟಂತ. ಸೊ ಎಂತಂತ ಗೊತ್ತಾಗ್ತಾ ಇಲ್ಲ, ನೋಡುವ. ಫ್ರಂಟ್ 2 ಟೈರ್ ಕೂಡ ಚೆಕ್ ಮಾಡಿದೆ, ಬ್ಯಾಕ್ 2 ಕೂಡ ಚೆಕ್ ಮಾಡಿ ಆಯಿತು. ಬಟ್ ಎಂಥ ಪ್ರಾಬ್ಲಮ್ ಅಂತಲೇ ಗೊತ್ತಾಗ್ತಾ ಇಲ್ಲ ಮಾರೆ, ಎಂತ ಅಂತ ಸಹ ಗೊತ್ತಾಗ್ತಾ ಇಲ್ಲಲ್ವಾ, ನಮಗೆ ಗೊತ್ತಾಗೋದಿಲ್ಲ, ಅದು ಅವರೇ ಬರಬೇಕಂತ. ಸೊ ಇನ್ನೊಂದು ವಿಷಯ, ನಮ್ಮ ಫ್ರಂಟಿದು ಟೈರ್ ನೋಡ್ಬೋದು, ಒಂದು ಸೈಡು ತಿಂತ ಉಂಟು, ಒಂದು ಸೈಡು ಬಟನ್ ಉಂಟು. ಇದನ್ನು ಹೇಳಿದ್ದೇನೆ ಮಾರೆ, ಆಲ್ರೆಡಿ ಓನರ್ ಹತ್ರ ಹೇಳಿದ್ದೇನೆ. ವೀಲ್ ಅಲೈನ್ಮೆಂಟ್ ಕೊಡುವಂತ ಹೇಳಿದರೆ ವೀಲ್ ಅಲೈನ್ಮೆಂಟ್ ಅವರು ಹೇಳ್ತಾರೆ ಅದು ವೀಲ್ ಅಲೈನ್ಮೆಂಟ್ ಇದಲ್ಲ, ಬೇರೆ ಪ್ರಾಬ್ಲಮ್ ಅಂತೇಳಿ. ಅವ್ರಿಗೆ ಎಂಥ ಪ್ರಾಬ್ಲಮ್ ಅಂತ ಹೇಳೋ ಅವ್ರಿಗೆ ಸಹ ಗೊತ್ತಿರೋದಿಲ್ಲ, ಯಾರಿಗೂ ಗೊತ್ತಿಲ್ಲದಾಗೆ ಆಗಿದೆ, ಎಂತ ಅಂತ ಗೊತ್ತಿಲ್ಲ. ಮೆಕ್ಯಾನಿಕ್ನವರು ಕೂಡ ಸರಿಯಾಗಿ ಮಾಡೋದಿಲ್ಲ. ನೋಡಿ ವ್ಯವಸ್ಥೆ ನೋಡಿ, ಈ ಕಡೆ ಹಲಕ್ಕೆ ಹೋಗಿದೆ, ಈ ಕಡೆ ಸ್ವಲ್ಪ ಬಟನ್ ಉಂಟು. ತಿರುಗಿಸಿ ಹಾಕುವಾಗ ಒಂದು ತಿರುಗಿಸಿ ಹಾಕಬೇಕು, ತಿರುಗಿಸಿ ಹಾಕಿದರೆ ಇದೇ ಪ್ರಾಬ್ಲಮ್ಮು, ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕು. ನೋಡು, ಶಿರ್ಲಾಲಿಂದ ಬಿಟ್ಟವರು ಕೆದ್ದು ಪಾಸ್ ಮಾಡಿಕೊಂಡು ಈಗ ಹೈವೇಯಲ್ಲಿ ಹೋಗ್ತಾ ಇದ್ದೇವೆ, ನ್ಯಾಷನಲ್ ಹೈವೇಯಲ್ಲಿ. ಸೊ ಕೆದ್ದುವಲ್ಲಿ ಒಂದು ಅಂಗಡಿ ಇತ್ತು, ಅಲ್ಲಿ ಐಟಮ್ ಎಲ್ಲ ಹಾಕಿ ಆಯಿತು, ಅದು ತೋರಿಸ್ಲಿಕ್ಕೆ ಹೋಗಲಿಲ್ಲ, ಆಲ್ರೆಡಿ ನೀವು ನೋಡಿದ್ದೀರಲ್ಲ, ಅದಕ್ಕೋಸ್ಕರ ಈಗ ಹೈವೇ ಹಿಡ್ಕೊಂಡು ಸೀದಾ ಹೋಗಬೇಕು. ಇಲ್ಲಿಂದ ಒಂದು 3 ಕಿಲೋಮೀಟರ್ ಹೋದರೆ SM ಕಟ್ಟೆ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿ ಹೆಸರು ಎಂಥದ ಉಂಟು, ಪೆರೋಡಿ ತಾಯಗಟ್ಟೆ ಎಂಥದ ಉಂಟು ಹೆಸರು. ಸೊ ನಾವು ಅಲ್ಲಿಗೆ ಕರೆಯುವುದು SM ಕಟ್ಟೆ ಅಂತ. ಅಲ್ಲಿಂದ ಒಂದು ಓಲ್ಡ್ ಬ್ಯಾಲೆನ್ಸ್ ತಗೊಂಡು ಹೋಗಬೇಕು. ಅದು ನಮ್ಮ ಇನ್ನೊಬ್ಬರು ಡ್ರೈವರ್ ಮೊನ್ನೆ ಐಟಮ್ ಹಾಕಿದ್ರು, ಅದರಲ್ಲಿ ಸ್ವಲ್ಪ ಅಮೌಂಟ್ ಬಾಕಿ ಇಟ್ಟಿದ್ರು. ಸೊ ಹಾಗಾಗಿ ನಮ್ಮ ಹತ್ರ ತಗೊಳ್ಳಿಕ್ಕೆ ಹೇಳಿದ್ದಾರೆ. ಅಲ್ಲಿಂದ ತಗೊಂಡು ಮತ್ತೆ ನಮ್ಮ ಪಾಯಿಂಟ್ ಇರೋದು ಒಡಿಲದಲ್ಲಿ, ದುರ್ಗಾ ಒಡಿಲ ಹತ್ರ ಹೋಗಿ ನೆಕ್ಸ್ಟ್ ಪಾಯಿಂಟಲ್ಲಿ ಖಾಲಿ ಮಾಡಬೇಕು. ಸೊ ಬನ್ನಿ, ಇಲ್ಲಿಂದ ಸೀದಾ SM ಕಟ್ಟೆಗೆ ಹೋಗುವ, ಅಲ್ಲಿ ಒಂದು ಓಲ್ಡ್ ಬ್ಯಾಲೆನ್ಸ್ ತಗೊಳ್ಳುವ. SM ಕಟ್ಟೆ ಹತ್ರ ಹೋಗಿ ನಿಲ್ಲಿಸಿದ್ವಿ, ಅವರು ಮಂಗಳವಾರವೇ ಕೊಡ್ತೇವೆ ಅಂತ ಹೇಳಿದರು ಅಮೌಂಟು. ಸೊ ಈಗ ನಾವು ಎಲ್ಲಿದ್ದೇವಪ್ಪ ಅಂತ ಹೇಳಿದರೆ ಬದ್ಯಾರಲ್ಲಿದ್ದೇವೆ, ಇದು ಬದ್ಯಾರ್ ಜಂಕ್ಷನ್. ಇಲ್ಲಿಂದ ರೈಟ್ ತಗೊಂಡು ಹೋಗುವ. ಇಲ್ಲಿಂದ ರೈಟ್ ತಗೊಂಡು ಹೋದರೆ ನಮ್ಮ ದುರ್ಗಾ ಒಡಿಲಿಗೆ ಹೋಗಲಿಕ್ಕೆ ನೆಕ್ಸ್ಟ್ ಪಾಯಿಂಟ್ ಹೋಗಲಿಕ್ಕೆ ಭಾರಿ ಸುಲಭ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿಂದ ಹೋಗುವ ಅಂತ. ಆ್ಯಕ್ಚುಲಿ ರೋಡ್ ಸರಿ ಇಲ್ಲ, ಅದು ತೊಂದರೆ ಇಲ್ಲ, ಇಲ್ಲದಿದ್ದರೆ ಒಂದು ಸುತ್ತ ಹಾಕ್ಕೊಂಡು ಹೋಗಬೇಕು, ಗುರುವಾಯಣಿಕೆರೆಲ್ಲ ಆಗಿ. ಇಲ್ಲಿಂದ ಒಂದೇ ಸಿಂಗಲ್ ರೋಡು, ಇಲ್ಲಿಂದ ಒಂದು 1.5 ಕಿಲೋಮೀಟ್ರ್ ಹೋದರೆ ಮೈನ್ ಹೈವೇ ಸಿಗ್ತದೆ. ಅಲ್ಲಿಂದ ರೈಟ್ ತಗೊಂಡು ಹೋದರೆ ಒಡಿಲಿಗೆ ಹೋಗಿ ಸೇರ್ತದೆ. ನಾವೀಗ ಹೋಗ್ತಾ ಇರುವ ರೋಡು ಮೈನ್ ರೋಡ್ ಏನಲ್ಲ, ಇದು ಯಾವುದೋ ಕ್ವಾರ್ಟರ್ಸ್ ನೋಡಿ, ಕ್ವಾರ್ಟರ್ಸ್ ಒಳಗಡೆಯಿಂದ ಹೋಗ್ತಾ ಇರೋದು. ರೋಡೇನು ಅಷ್ಟು ಒಳ್ಳೆಯದಿಲ್ಲ, ಬಟ್ ತೊಂದರೆ ಇಲ್ಲ. ಯಾಕಂತ ಹೇಳಿದರೆ ಇಲ್ಲಿಂದ ಹೋದರೆ ಸ್ವಲ್ಪ ನಿಧಾನ ಆಗ್ಬೋದು, ಒಂದು 5 ನಿಮಿಷ ಮುಂಚೆ ರೀಚ್ ಆಗ್ತೇವೆ ಅಂತ. ಆ ಕಡೆಯಿಂದ ಹೋದರೆ ಒಂದು 10-15 ನಿಮಿಷ ಬೇಕು, ಆ ಕಡೆಯಿಂದ ಸುತ್ತಾಡಿಕೊಂಡು ಬರಬೇಕು. ಈಗ ನಾವು ರೈಟ್ ತಗೊಂಡು ಹೋಗಬೇಕು, ಆ ಕಡೆಯಿಂದ ಬಂದರೆ ಈ ರೋಡಲ್ಲಿ ಬರಬೇಕು ನೋಡಿ, ಮೈನ್ ಹೈವೇಯಿಂದ. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಉಂಟು ಬರಲಿಕ್ಕೆ, ಮತ್ತು ಆ ಕಡೆಯಿಂದ ಹೋಗುವಾಗ ಒಂದು 2 ಕಿಲೋಮೀಟ್ರ್, ಒಟ್ಟಿಗೆ 5 ಕಿಲೋಮೀಟ್ರ್ ಸುತ್ತಾಡಿಕೊಂಡು ಬರಬೇಕು. ಬಟ್ ಈ ಕಡೆಯಿಂದ ಬಂದರೆ 1.5 ಕಿಲೋಮೀಟ್ರಲ್ಲಿ ಬಂದು ಸೇರ್ತೇವೆ. ಒಂದು 3.5 ಕಿಲೋಮೀಟ್ರ್ ಉಳಿತದಂತ ಈ ಕಡೆಯಿಂದ ಬಂದದ್ದು. ಈಗ ನಮ್ಮದು ಒಂದೇ ಸ್ಟ್ರೆಚ್ ನಾನ್ ಸ್ಟಾಪ್ ಆಗಿ ಒಡಿಲಿಗೆ. ಅಲ್ಲಿಂದ ಬಿಟ್ಟವರು ಒಡಿಲು ರೀಚ್ ಆಗಿ ಆಯಿತು. ವಿಷಯ ಏನಪ್ಪ ಅಂತ ಹೇಳಿದರೆ, ನಮ್ಮ ಅರ್ಜುನ ಭಯಂಕರ ತೊಂದರೆ ಕೊಡ್ತಾ ಇದ್ದಾನೆ ಮಾರೆ. ತೊಂದರೆ ಕೊಡೋದು ಅಂತ ಹೇಳಿದರೆ ಎಂತ ಹೇಳೋದು, ಇದು ಫಸ್ಟ್ ಆಫ್ ಆಲ್ ಹಳೆ ಗಾಡಿ ಕೆಲಸ ಬರೋದು ಸ್ವಲ್ಪ ಕಾಮನ್, ಮತ್ತು ಹಾಗೆ ಕೆಲಸ ಸಹ ಮಾಡಿಸಬೇಕು. ಕೆಲಸ ಮಾಡಿಸಿದರೆ ಮಾತ್ರ ಗಾಡಿ ಉಳಿತದೆ. ಹಳೆ ಗಾಡಿ ಆಗಿರೋದ್ರಿಂದ, ಹೊಸ ಗಾಡಿ ಆದರೆ ಈಗ ತೊಂದರೆ ಬರೋದಿಲ್ಲ ಅಷ್ಟೇನು. ಈಗ ಹಳೆ ಗಾಡಿಗಿಂತ ಹೊಸ ಗಾಡಿ ಬರ್ತಾ ಉಂಟು ಫಸ್ಟ್ ಆಫ್ ಆಲ್. ಬಟ್ ನಮ್ಮ ವಿಷಯ ಹೇಳೋದಾದರೆ ಇದು ಹಳೆ ಗಾಡಿ. ಈ ಹಳೆ ಗಾಡಿ ತುಂಬ ಉಪದ್ರ ಕೊಡ್ತಾ ಉಂಟು. ಇದನ್ನು ಸೋಮವಾರ ಇಡ್ಲಿಕ್ಕೆ ಹೇಳಿದ್ದಾರೆ ಓನರು. ಇವತ್ತು ಆ ಡೋರಿದ್ದು ಕೆಲಸ ಮಾಡಿಸ್ಲಿಕ್ಕೆ ಹೇಳಿದರು. ಡೋರಿದ್ದು ಕೆಲಸ ಮಾಡಿಸಲಿಕ್ಕೆ ಹೇಳಿದ್ರು ಕರೆಕ್ಟ್, ಬಟ್ ನಮಗೆ ಲೈನಿಗೆ ಹೋಗ್ಲಿಕ್ಕೆ ಇರುವ ಕಾರಣದಿಂದಾಗಿ ನಾವು ಮಾಡಿಸ್ಲಿಕ್ಕೆ ಹೋಗಲಿಲ್ಲ. ತೊಂದರೆ ಇಲ್ಲ, ಈಗ ಅಷ್ಟೇನು ತೊಂದರೆ ಇಲ್ಲ. ವಿಷಯ ಏನಪ್ಪ ಅಂತ ಹೇಳಿದರೆ, ಸೋಮವಾರ ಎಂತೆಲ್ಲ ಕೆಲಸ ಮಾಡಬೇಕಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಡೋರಿದ್ದು ಮಾಡಿಸಬೇಕು, ಮತ್ತು ಸ್ಟೇರಿಂಗ್ ಬಾಕ್ಸ್ ಬೇರಿಂಗ್ ಎಲ್ಲ ಹೋಗಿದೆ, ಅದನ್ನು ಮಾಡಿಸಬೇಕು. 4 ದಿನ ಇಡಬೇಕು. ಈ ಡೋರು ಕೂಡ ಸರಿ ಮಾಡಿಸಬೇಕು. ಮತ್ತು ಫೂಟ್ ರೆಸ್ಟ್ ಉಂಟಲ್ಲ, ಈ ಫೂಟ್ ರೆಸ್ಟ್ ಕೂಡ ಹೋಗಿದೆ, ಆ ಕಡೆದ ಫೂಟ್ ರೆಸ್ಟ್ ಕೂಡ ಹೋಗಿದೆ. ಇನ್ನೊಂದು ನಮ್ಮ ಹಿಂದ್ಗಡೆದು ಡೋರು ತುಂಬ ಸೌಂಡ್ ಹೊಡಿತದೆ, ಅದು ಸಹ ಬೀಳುವ ಅಂದಾಜಲ್ಲಿ ಉಂಟು. ಒಂದು 2 ಟ್ರಿಪ್ ಹೋದರೆ ಗ್ಯಾರಂಟಿ ಬೀಳ್ತದೆ ಅದು. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ಈ ಪ್ಲ್ಯಾಟ್ಫಾರ್ಮ್ ಉಂಟಲ್ಲ, ಈಗ ಇಟ್ಟಿದ್ದೇವೆ ಹೌದು, ಬಟ್ ಇದರ ಅಡಿಗೆ ಮ್ಯಾಟೆಲ್ಲ ಹಾಕಿಟ್ಟದ್ದು. ಯಾಕಂತೇಳಿ ತುಂಬ ಹೊಟ್ಟೆ ಬಿದ್ದಿದೆ, ದೊಡ್ಡ ಹೊಟ್ಟೆ ಉಂಟು, ಎಲ್ಲ ಹೋಗಿದೆ, ಅಲಕ್ಕ ಗಾಡಿ ಹೋಗಿದೆ. 4 ಟೈರ್ ಮಾತ್ರ ಇರೋದಂತ, ಬೇರೆಂತ ಇಲ್ಲ. ಅದು ಬಿಟ್ಟರೆ ಅದು ಬಿಟ್ಟರೆ ಇನ್ನೊಂದು ಗಾಡಿದೆಂತ ಸೌಂಡ್ ಬರ್ತಾ ಉಂಟು, ಅದನ್ನೊಂದು ಸರಿ ಮಾಡಿಸಬೇಕು. ಎಲ್ಲ ಸರಿ ಮಾಡಿಸಬೇಕು, ಎಂತ ಗೊತ್ತಿಲ್ಲ. ಅದು ನಾವು ಈಗ ಗಾಡಿ ಇಟ್ಟರೆ ಅದಕ್ಕೆ ಈ ಗಾಡಿ ಕರೆಕ್ಟಾಗಿ ಸರಿ ಮಾಡಿಸ್ಲಿಕ್ಕೆ ಒಂದು 60-70 ಸಾವಿರ ಬೇಕು. ಬಟ್ ಅಷ್ಟು ಮಾಡಿಸ್ಲಿಕ್ಕಿಲ್ಲ. ಎಲ್ಲ ಹೋಗಿದೆ ನೋಡಿ, ಇದೆಲ್ಲ ಹೋಗಿದೆ ಅಲ್ಲಕ್ಕ.
ಸೊ ಹಾಗಾಗಿ ಸೋಮವಾರ ಇಡುವ. ಸೋಮವಾರ ಇಟ್ಟು ಎಂತೆಲ್ಲ ಕೆಲಸ ಮಾಡಿಸ್ತಾರೆ ಅಂತ ನೋಡಬೇಕು. ನನ್ನ ಪ್ರಕಾರ ನಾನು ಹೇಳೋದಾದರೆ ಆದಷ್ಟು ಮೇಜರ್ ಎಂಥ ಪ್ರಾಬ್ಲಮ್ ಉಂಟು ಅದನ್ನೆಲ್ಲ ಸರಿ ಮಾಡಬೇಕು. ಮೈನ್ ಸ್ಟೇರಿಂಗ್ ವೀಲ್ ಮತ್ತು ನಮ್ಮ ಹಿಂದುಗಡೆ ಎಂಥದ್ದು ಬೇರಿಂಗಿದ್ದು ಟೈರ್ದು ಬೇರಿಂಗ್ ಎಲ್ಲ ಹೋಗಿದೆ, ಅದನ್ನು ಮಾಡಿಸಬೇಕು. ನಮ್ಮ ಹುಡುಗ ಬಿಲ್ಲು ತಗೊಂಡು ಬಂದು ಆಟ ಆಡ್ತಾ ಇದ್ದಾನೆ ನೋಡಿ. ಕ್ಯಾ ಕರ್ ರಹೆ ರಿತು? ये गांधी जी ये है ना, और गांधी जी है फिर क्यों? गांधी जी तो है, देखिए इसमें देखो दूसरा नोट में देखिए ये नहीं होगा, ये 500 जो लिखा है ना ये चिपका है वाला कलर, ये भी इसमें नहीं है, ये सभ्य में है। और दूसरा नोट में देखिए नहीं होगा, वो पूरा नया सिस्टम है भाई। नहीं ऐसा नहीं रहता है बिहार का नोट में। बिहार का भी इधर का भी एक ही है यार। नहीं है बिहार के में इसमें नहीं रहता है ना। हाँ छोड़ ಚಲೋ. ಫೈನಲಿ ಗೋಳಿಯಂಗಡಿ ಸಿಟಿ ರೀಚ್ ಆಗಿ ಆಯಿತು. ಈಗ ಇಲ್ಲಿಂದ ಲೆಫ್ಟ್ ತಗೊಂಡು ನಯನಾಡು ಕಡೆ ಹೋಗುವ ಸಮಯ. ಈ ಸ್ಟ್ರೈಟ್ ರೋಡ್ ಹೋದರೆ ವೇಣೂರಿಗೆ ಹೋಗ್ತದೆ, ಬಟ್ ನಿಮಗೆ ಗೊತ್ತಿದ್ದ ಪ್ರಕಾರವೇ ನಾವು ಸುತ್ತಾಡಿಕೊಂಡು ಹೋಗಬೇಕು. ನಮ್ಮ ಲೈನ್ ಆ ಥರ ಉಂಟು. ಸೊ ಸುತ್ತಾಡಿಕೊಂಡು ನಯನಾಡಿಗೆ ಹೋಗಿ ನ್ಯಾರ್ಲಕಟ್ಟೆಗೆ ಹೋಗಿ ಮತ್ತೆ ಅಲ್ಲಿಂದ ರಿಟರ್ನ್ ಬಂದು ವೇಣೂರು ಸಿಂಗಲ್ ರೋಡಲ್ಲಿ ಹೋಗಬೇಕು. ಈಗ ಇಲ್ಲಿ ಹೋಗೋ ದಾರಿಯಲ್ಲಿ ಒಂದು ಅಂಗಡಿ ಉಂಟು BS ಅಂತ. ಸೊ ಈ ಟರ್ನ್ ನೋಡ್ತಾ ಇರ್ಬೋದು, ಇದು ಭಯಂಕರ ಒಂದು ಡೇಂಜರಸ್ ಟರ್ನ್ ಇದು. ವಿಷಯ ಏನಪ್ಪ ಅಂತೇಳಿದರೆ ಈಗ ಸ್ವಲ್ಪ ಇಲ್ಲೆಲ್ಲ ಕ್ಲೀನ್ ಮಾಡಿ ಆ ಕಡೆಯಿಂದ ಬರುವ ಗಾಡಿ ಎಲ್ಲ ಕಾಣ್ತದಂತ. ಇಲ್ಲಿ ತುಂಬ ಆ್ಯಕ್ಸಿಡೆಂಟ್ ಆಗಿದೆ ಅಂತೆ ಯಾರೋ ಹೇಳಿದ ನೆನಪು. ಇಲ್ಲಿ ತುಂಬ ಆ್ಯಕ್ಸಿಡೆಂಟ್ ಆಗಿದೆ, ಜಾಗರೂಕತೆಯಿಂದ ಹೋಗ್ಬೇಕಂತ. ಸೊ ಈಗ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿಗೆ ಇಳಿಸುವ ಐಟಮು. ಗೋಳಿ ಅಂಗಡಿಯಲ್ಲಿ ಹೋಟೆಲೆಲ್ಲ ಇತ್ತು, ಬಟ್ ನಿಮಗೆ ತೋರಿಸ್ಲಿಕ್ಕೆ ಹೋಗಲಿಲ್ಲ. ಇವತ್ತು ಆದಷ್ಟು ರನ್ನಿಂಗಲ್ಲಿ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ, ಹುಷಾರಿಲ್ಲ ಸ್ವಲ್ಪ, ಅದಕ್ಕೋಸ್ಕರ. ಬನ್ನಿ ಇಲ್ಲಿ ಒಂದು BS ಇದೆ, ಇಲ್ಲಿಗೆ ಐಟಮ್ ಹಾಕುವ. ಅಲ್ಲಿಗೆ ರಿವರ್ಸ್ ಇಡಬೇಕು ಗಾಡಿ. ನಮ್ಮ ಗಾಡಿಯನ್ನು ಇಲ್ಲಿಗೆ ರಿವರ್ಸ್ ಹಾಕಿದ್ದೇನೆ. ಐಟಮ್ ಎಲ್ಲ ಖಾಲಿ ಮಾಡಿ ಆಯಿತು. ಅವರು ಫೋನ್ಪೇ ಮಾಡ್ತೇನೆ ಅಂತ ಹೇಳಿದರು. ಸೊ ಸ್ಕ್ಯಾನರ್ ಕೊಟ್ಟಿದ್ದೇನೆ. ಪೇ ಮಾಡಿದ ಮೇಲೆ ಇದೇ ದಾರಿಯಲ್ಲಿ ಹೋಗುವ. ಸೀದಾ ಹೋದರೆ ನ್ಯಾರ್ಲಗಟ್ಟೆ. ಇದು ನಾವು ಬಂದ ದಾರಿ. ಕಿತ್ನಾ ಡಾಲ್ ದಿಯಾ भाई? कितना डाल दिया? कितना था? डाल दिया? कितना मालूम नहीं. मैं देखा ಬನ್ನಿ ಇಲ್ಲಿಂದ ಸೀದಾ ಹೊರಡು. ಗೋಳಿ ಅಂಗಡಿ ನಯನಾಡು ಎಲ್ಲ ಮುಗಿಸ್ಕೊಂಡು ಈಗ ವೇಣೂರು ಹತ್ರ ರೀಚ್ ಆಗ್ತಾ ಬಂದ್ವಿ. ಸೊ ತಮಗೆಲ್ಲರಿಗೂ ವೇಣೂರು ಸಿಟಿಗೆ ಸ್ವಾಗತ ಸುಸ್ವಾಗತ. ಈಗ ಇಲ್ಲಿಂದ ಜಂಕ್ಷನ್, ಇದೇ ಜಂಕ್ಷನ್ ಆ್ಯಕ್ಚುಲಿ. ಅಲ್ಲಿ ರೈಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು ಲೂಕಾಸ್ ಅಂತ, ಅಲ್ಲಿಗೆ ಒಂದು 10 kg ಹುಳಿ ಹಾಕ್ಲಿಕ್ಕಿತ್ತು. ಇಲ್ಲಿಂದ ರೈಟ್ ತಗೊಳ್ಬೇಕು. ಈಗ ಇಲ್ಲಿಂದ ತಿರುಗಿಸಿದೆ ಒಂದು ದೊಡ್ಡ ಕಷ್ಟ ಅಂತ ಹೇಳಬೇಕು. ಜಾಗ ಉಂಟು, ಈಗ ರಿಕ್ಷಾದವ್ರಿಗೆ ಒಬ್ಬ ಹೊಡಿತಾರೆ ಇಲ್ಲದಿದ್ದರೆ. ಸೊ ಇಲ್ಲಿ ಸೈಡಿಗೆ ಹಾಕುವ. ಇದೇ ಅಂಗಡಿಗೆ ಕೊಡಲಿಕ್ಕೆ ಇರೋದು. 10 kg ಕ್ಯಾ ಇಮ್ಲಿ ಕಿದರೆ ಇಮ್ಲಿ ಏ. ಇವತ್ತೇನು ಜಾಸ್ತಿ ವಿಡಿಯೋ ಮಾಡ್ತಾ ಇಲ್ಲ, ಯಾಕಂತ ಹೇಳಿದರೆ ಒಂದನೇದ್ದು ಗಾಡಿ ಸರಿ ಇಲ್ಲ, ಆರಾಮ್ಸೆ ಓಡಿಸಬೇಕು. ಮತ್ತು ಎಂಥದ ಒಂದು ಮನಸ್ಸಿಲ್ಲ, ಸ್ವಲ್ಪ ಹುಷಾರಿಲ್ಲ, ತಲೆಯೆಲ್ಲ ನೋವಾಗ್ತಾ ಉಂಟು. ಅದಕ್ಕೋಸ್ಕರ ಮತ್ತೆ ಈಗ ಬಯ್ಯ ಇರೋದಲ್ಲ ನಮ್ಮ ಹತ್ರ, ಹಿಂದಿಯವ ಇರೋದ್ರಿಂದ ಅವನಿಗೆ ಎತ್ತಿ ಕೊಡುವ ಕೆಲಸ ಅದು ಇದು ಎಲ್ಲ ಸುಮಾರು ಇರ್ತದೆ. ಮತ್ತು ಇನ್ನು ನಾರ್ಮಲಾಗಿ ಬರುವವರು ಬಂದರೆ ಅಷ್ಟೇನು ತೊಂದರೆ ಇರೋದಿಲ್ಲ. ಸೊ ಹಾಗೆ ವೀಡಿಯೋ ಮಾಡ್ತಾ ಇಲ್ಲ. ಮೈನ್ ಜಂಕ್ಷನಲ್ಲಿ ಎಲ್ಲೆಲ್ಲಿ ಸಿಗ್ತದೆ ಮಾಡ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ನೋಡುವ, ಆದಷ್ಟು ಒಳ್ಳೇದು ಮಾಡಲಿಕ್ಕೆ ಟ್ರೈ ಮಾಡುವ. ಬಟ್ ಇವತ್ತು ಯಾಕೆ ಎಂತ ಅಂತ ಗೊತ್ತಿಲ್ಲ ಮಾರೆ. ಮೈನ್ ವೀಡಿಯೋ ಮಾಡಲಿಕ್ಕೆ ಮನಸ್ಸಿಲ್ಲ, ಯಾಕಂತೇಳಿದ್ರೆ ಗಾಡಿ ಸರಿ ಇಲ್ಲ, ಆರಾಮ್ಸೆ ಹೋಗಬೇಕು. ಅದರೊಟ್ಟಿಗೆ ವ್ಲಾಗ್ ಮಾಡಿ ಎಲ್ಲ ನೆಗ್ಲೆಕ್ಟ್ ಮಾಡ್ತಾ ಕೂತರೆ ಗಾಡಿ ಅರ್ಧದಲ್ಲಿ ನಿಲ್ಲುವ ಚಾನ್ಸಸ್ ಉಂಟು. ಅದಲ್ಲದೆ ಎಂಥದ ಕೆಳಗಿಂದ ಸೌಂಡ್ ಬರ್ತಾವೆ.